ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ಗರಿಗರಿಯಾಗಿ ಹೀರೆಕಾಯಿ ಬಜ್ಜಿ ಮಾಡ್ತೀವಿ. ಮನೆಯಲ್ಲೇ ಇರೋ ಕೆಲವೇ ಪದಾರ್ಥಗಳಿಂದ ಇದನ್ನ ಕೆಲವೇ ನಿಮಿಷಗಳಲ್ಲಿ ರೆಡಿ ಮಾಡ್ಕೋಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಲೈಟಾಗಿ ಸಿಪ್ಪೆ ತೊಗೊಂಡಿದ್ದೀನಿ. ಹಾಗೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಚಿಪ್ಸ್ಗೆಲ್ಲ ಕಟ್ ಮಾಡ್ಕೋತಾರಲ್ಲ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ದೊಡ್ಡ ಸೈಜಲ್ಲಿ ಹೀರೆಕಾಯಿ ತೊಗೊಂಡಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೀರೆಕಾಯಿನ ತೊಗೋಬೋದು. ನಂದು ಒಂದೇ ಒಂದು ಹೀರೆಕಾಯಲ್ಲಿ ನೋಡಿ ಎಷ್ಟೊಂದು ಪೀಸಸ್ ಆಗಿದೆ. ಹಾಗೂ ಹೀರೆಕಾಯಿ ಸ್ವಲ್ಪ ಎಳೆದಾಗಿರೋ ಚೆನ್ನಾಗಿರುತ್ತೆ, ತುಂಬ ಬಲ್ತೋಗಿದ್ರೆ ಚೆನ್ನಾಗಿರಲ್ಲ. ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ. ಇವಾಗ ಬ್ಯಾಟರ್ ತಯಾರಿಸ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 3/4 ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೂ 1/4 ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟಿಂದ ಗರಿಗರಿಯಾಗೂ ಆಗುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. 3/4 ಕಪ್ ಕಡಲೆ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು, ಜೊತೆಗೆ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡನ್ನೂ ಚೂರು ಚೂರೇ ಹಾಕೊಂಡಿದ್ದೀನಿ ಮತ್ತು ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆ ಅರಿಶಿಣದ ಪುಡಿ, ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು, ಖಾರ ನೀವು ಜಾಸ್ತಿ ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕೋಬೋದು, ಮತ್ತು ಬೇಕಿಂಗ್ ಸೋಡಾ 2 ಚಿಟಿಕೆ ಹಾಕ್ಕೊಂಡಿದ್ದೀನಿ. ಸೋಡಾ ಹಾಕಿದಾಗ ಬಜ್ಜಿ ಚೆನ್ನಾಗಿ ಉಬ್ಬುತ್ತೆ ಮತ್ತು ಜಾಸ್ತಿ ಹೊತ್ತು ಗರ್ಗರಿಯಾಗೂ ಇರುತ್ತೆ. ಈಗ ಇದನ್ನೆಲ್ಲ ಹಾಕೊಂಡು ಅರ್ಧ ಟೀ ಸ್ಪೂನ್ ಅಜ್ವಾಯಿನ ಹಾಕೋತಾ ಇದ್ದೀನಿ. ಕಾಳು ಅಂತಾರಲ್ಲ ಅದು. ಹಾಕಕ್ಕೆ ಮುಂಚೆ ಒಂದ್ಸಲ ಈ ಥರ ಉಜ್ಬಿಟ್ಟು ಹಾಕೋಬೇಕು, ಆಗಲೇ ಒಳ್ಳೆ ಘಮ ಬರುತ್ತೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೂರೇ ನೀರು ಹಾಕೊಳ್ತಾ ಚೆನ್ನಾಗಿ ಬ್ಯಾಟರ್ ತಯಾರಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು, ಚೂರೇ ಹಾಕೊಂಡು ಹದವಾಗಿ ಬ್ಯಾಟರ್ ತಯಾರಿಸ್ಕೋಬೇಕು. ಗಂಟು ಇರಬಾರ್ದು. ನೋಡಿ ಈ ಟೆಕ್ಸ್ಚರಲ್ಲಿ ಇರಬೇಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳ್ಳನೂ ಇರಬಾರ್ದು. ಸ್ಪೂನ್ ಈ ಥರ ಹಚ್ಚಿದಾಗ ನೋಡಿ ಈ ಥರ ಕೋಟ್ ಆಗಬೇಕು ಸ್ಪೂನ್ಗೆ. ನೋಡ್ತಾ ಇದ್ದೀರಲ್ಲ, ಟೆಕ್ಸ್ಚರ್ ತುಂಬ ಇಂಪಾರ್ಟೆಂಟು. ಈ ಥರ ಇದ್ರೇ ಮಾತ್ರ ಕ್ರಿಸ್ಪಿಯಾಗಿ ಬರೋದು ಚೆನ್ನಾಗಿ. ಇವಾಗ ಇದಕ್ಕೆ ಹೀರೆಕಾಯಿ ಪೀಸಸ್ಗಳನ್ನ ಹಾಕೊಂಡು ಒಂದ್ಸಲ ಚೆಕ್ ಮಾಡೋಣ. ನೋಡಿ ಚೆನ್ನಾಗಿ ಕೋಟ್ ಆಗ್ತಿದೆ. ಇಷ್ಟು ಚೆನ್ನಾಗಿ ಕೋಟ್ ಆಗಬೇಕು, ತುಂಬ ಗಟ್ಟಿನೂ ಇರಬಾರ್ದು. ಈ ಥರ ಬ್ಯಾಟರಲ್ಲಿ ತುಂಬ ತೆಳ್ಳಗೆ ಮತ್ತು ಕ್ರಿಸ್ಪಿಯಾಗಿ ತುಂಬ ಗರಿಗರಿಯಾಗಿ ಬಜ್ಜಿ ಬರುತ್ತೆ. ತುಂಬ ಹೆವಿ ಗಟ್ಟಿಯಾಗಿ ಬರಲ್ಲ. ಈಗ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಬಜ್ಜಿಗಳು ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಬಿಸಿಯಾದ್ರೆ ಸಾಕು. ಇವಾಗ ಒಂದೊಂದಾಗಿ ಹೀರೆಕಾಯಿನ ಈ ಥರ ಬ್ಯಾಟರ್ಗೆ ಹಚ್ಬಿಟ್ಟು ಹಾಕೊಳ್ಳೋಣ. ಇವಾಗ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ, ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಒಳ್ಳೆ ಕಲರ್ ಬಂದಿದೆ, ಚೆನ್ನಾಗಿ ಗರಿಗರಿಯಾಗೂ ಆಗಿದೆ. ಈಗ ಇದನ್ನೆಲ್ಲ ತಕ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿದ ಬಜ್ಜಿನೂ ಮಾಡ್ಕೋಬೇಕು. ಎಲ್ಲ ಬಜ್ಜಿನೂ ಫ್ರೈ ಆಗಿದೆ. ಇವಾಗ ತುಂಬಾ ರುಚಿಯಾಗಿ ಗರಿಗರಿಯಾಗಿ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ನೋಡಿ ಇದ್ರ ಟೆಕ್ಸ್ಚರು ಎಷ್ಟು ತೆಳ್ಳಗಿದೆ, ಲೈಟಾಗಿ ತೆಳ್ಳಗೆ ಕ್ರಿಸ್ಪಿಯಾಗೂ ಇರುತ್ತೆ. ಗುಳುಮ್ ಅಂತ ಇದನ್ನ ಒಂದೇ ಸಲ ಎಲ್ಲ ಖಾಲಿ ಮಾಡಿಬಿಡ್ಬೋದು. ಈ ಥರ ಗ್ರೀನ್ ಚಟ್ನಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಬಜ್ಜಿ ಮಾಡೋಕ್ಕೆ ಇದೇ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಬಜ್ಜಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೂ ತುಂಬ ಹೊತ್ತು ಗರಿಗರಿಯಾಗೂ ಕೂಡ ಇರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.